ಜೀವನದಲ್ಲಿ ನಿನ್ನನ್ನು ನೀನು ನೋಡಿಕೊಳ್ಳುವುದೆಂದರೆ ನಿನ್ನನ್ನು ನೀನು ಉನ್ನತವಾಗಿ ರೂಪಿಸಿಕೊಳ್ಳುವುದು ಎಂದು ಅರ್ಥ. ನಿನಗೆ ಬೇಕಾಗಿರುವುದನ್ನು ನಿರ್ಮಿಸುವುದಕ್ಕೆ ಶ್ರಮ ವಹಿಸುವುದು ಬಿಟ್ಟು ಕಳೆದು ಹೋದ ಜೀವನ ಬಗ್ಗೆ ಚಿಂತಿಸುವುದು ಮೂರ್ಖತನವೆನಿಸುತ್ತದೆ. ಅರ್ಥರಹಿತವಾದ ಮಾತುಗಳಿಗಿಂತ ಅರ್ಥಗರ್ಭಿತವಾದ ನಿಶ್ಶಬ್ದ ಅತ್ಯಂತ ಉನ್ನತವಾಗಿರಬೇಕು. ಅತಿಯಾಗಿ ನಂಬುವುದು, ಅತಿಯಾಗಿ ಪ್ರೀತಿಸುವುದು ಮತ್ತು ಅತಿಯಾಗಿ ಆಶಿಸುವುದರ ಫಲಿತವಾಗಿ ಬರುವ ನೋವು ಕೂಡ ಅತಿಯಾಗಿಯೇ ಇರುತ್ತದೆ. ಅದಕ್ಕಾಗಿ ಎಚ್ಚರವಾಗಿರಿ. ನೀನು ಪ್ರತಿದಿನ ಮತ್ತೊಬ್ಬರಿಗಿಂತ ಉನ್ನತವಾಗಿರಲು ಪ್ರಯತ್ನಿಸು. ಆ ಮತ್ತೊಬ್ಬರು ಬೇರೆ ಯಾರೂ ಅಲ್ಲ, ಆ ನೀನೇ. ನಿನ್ನ ಜೀವನದಲ್ಲಿ ಆಗಿ ಹೋಗಿರುವ ಬಗ್ಗೆ ಯಾವತ್ತೂ ಚಿಂತಿಸಬೇಡ, ಏಕೆಂದರೆ ಜೀವನದಲ್ಲಿ ಆಗಿರುವ ಒಳ್ಳೆಯದನ್ನು ನಮಗೆ ಆನಂದವನ್ನು ಕೊಟ್ಟರೆ ಆಗಿರುವ ಕೇಡು ಅನುಭವವನ್ನು ಕೊಡುತ್ತದೆ. ನಿರಾಶಾವಾದಿ ತನಗೆ ಒದಗಿ ಬಂದ ಅವಕಾಶದಲ್ಲಿ ಕಷ್ಟವನ್ನು ನೋಡಿದರೆ, ಅದೇ ಆಶಾವಾದಿ ತನ್ನ ಕಷ್ಟದಲ್ಲಿ ಅವಕಾಶಕ್ಕೋಸ್ಕರ ಹುಡುಕುತ್ತಾನೆ. ಕಾಲವು ನೀವು ಭೇಟಿ ಮಾಡುವ ವ್ಯಕ್ತಿಗಳನ್ನು ನಿರ್ಮಿಸುತ್ತದೆ, ಹೃದಯ ನೀವು ಬಯಸುವ ವ್ಯಕ್ತಿಗಳನ್ನು ನಿರ್ಮಿಸುತ್ತದೆ. ಹಾಗೆ ನಿಮ್ಮ ಪ್ರವರ್ತನೆ ನಿಮ್ಮೊಂದಿಗೆ ಇರುವವರನ್ನು ನಿರ್ಣಯಿಸುತ್ತದೆ. ಇತರರೊಂದಿಗೆ ನಿನ್ನನ್ನು ನೀನು ಹೋಲಿಸಿಕೊಳ್ಳುವುದನ್ನು ನಿಲ್ಲಿಸಿದ ಮಾತ್ರ ನೀನು ನಿನ್ನ ಜೀವನ ಆನಂದವನ್ನು ಹೊಂದಬಹುದು. ನೀನು ಆರಿಸಿಕೊಂಡ ದಾರಿ ಬೇರೆಯವರಿಗಿಂತ ವಿಭಿನ್ನವಾಗಿರಬಹುದು. ಹಾಗಂತ ತಪ್ಪು ದಾರಿಯಲ್ಲಿ ನಡೆಯುತ್ತಿರುವೆಂದಲ್ಲ. ನಾವು ಜೀವನದಲ್ಲಿ ಆಗಿ ಹೋಗಿರುವುದನ್ನು ಹಿಂದೆ ಹೋಗಿ ಬದಲಾಯಿಸಬಹುದು, ಆದರೆ ಜೀವನದಲ್ಲಿ ಮುಂದೆ ಆಗುವುದನ್ನು ಮಾತ್ರ ಒಳ್ಳೆಯ ವಿಚಾರ ಮತ್ತು ಶ್ರಮದಿಂದ ಉನ್ನತವಾಗಿ ರೂಪಿಸಿಕೊಳ್ಳಬಹುದು. ಅಳುವವನು ನಿರ್ಭಯನಲ್ಲ, ಅಳುವವನು ಸಹ ಮೇಲೆದ್ದು ಸಮಸ್ಯೆಗಳನ್ನು ಎದುರಿಸಿ ಪರಿಹಾರ ಕಂಡುಕೊಳ್ಳುವವನೇ ಬಲಶಾಲಿ. ನಿರಂತರವಾಗಿ ಬೆಳಕು ಕೊಡುವ ಸೂರ್ಯನನ್ನು ನೋಡಿ ಕತ್ತಲು ಭಯಪಡುತ್ತದೆ, ಹಾಗೆಯೇ ನಿರಂತರವಾಗಿ ಕಷ್ಟಪಡುವವನನ್ನು ನೋಡಿ ಸೋಲು ಕೂಡ ಭಯಪಡುತ್ತದೆ.